ಅಮ್ಮಮ್ಮ ಫಿಗರು ಸೂಪರು ಸೂಪರು ಅಪ್ಪಪ್ಪ ರಾಯರು ಡೂಪರು ಡೂಪರು. ನಮಸ್ಕಾರ ಹೆಡ್ ಸರ್. ಲೋಫರ್ ನನ್ನ ಮಗನೇ, ನಿನ್ನೆ ಕಣೋ ಎರಡು ಕೈ ಇಲ್ವಾ ನಮಸ್ಕಾರ ಮಾಡೋದಕ್ಕೆ? ಆಶೀರ್ವಾದ ಮಾಡ್ತಿದೀಯಾ? ನಮಸ್ಕಾರ ಹೆಡ್ ಸರ್. ಚೆನ್ನಾಗಿರು. ನುಗ್ಗೆಕಾಯಿ ಹಾಕಪ್ಪ. ನುಗ್ಗೆಕಾಯಿ ಇಲ್ಲಮ್ಮ. ಅವರೆಕಾಯಿ ಹಾಕು. ಏನ್ ಬೇಕಾಗಿತ್ತು? ನಿನ್ನ ಅಂಗಡಿ ಬೇಕಾಗಿತ್ತು, ಕೊಟ್ಬಿಡ್ತೀಯಾ? ಇನ್ನು ಸಾಲ ಇದೆ ಸರ್. ಅಲ್ಕ ನನ್ನ ಮಗನೇ, ಒಂದ್ ಸಿಗರೇಟ್ ಬೇಕಾಗಿತ್ತು, ಕೊಡ. ತಗೊಳ್ಳಿ ಸರ್, ನಿಮ್ ಸ್ಪೆಷಲ್ ಬ್ರ್ಯಾಂಡ್. ನನ್ನ ಮಗನೇ, ಜುಜ್ಬಿ ಸಿಗರೇಟ್ ಕೊಡಕ್ ಬಂದಿದೀಯಾ? ಫಿಲ್ಟರ್. ಸರಿ ತಗೊಳ್ಳಿ ಸರ್, ಫಿಲ್ಟರ್. ಚೋಟುತ್ತ ನಿನ್ನುದ್ದ ಕೊಡಕ್ ಬಂದಿದೀಯಾ? ಉದ್ದೊಂದು ಕಿಂಗ್ ಸೈಜ್ ಫಿಲ್ಟರ್. ಅದ್ ಯಾವ ಬ್ರ್ಯಾಂಡು ಎಷ್ಟು ನೀವೇ ತಗೊಳ್ಳಿ ಸರ್. ನೀನೇನ್ ಹೇಳೋದು? ನನ್ನ ಬ್ರ್ಯಾಂಡು ನನಗ್ ಗೊತ್ತಿದೆ, ತಗೋತೀನಿ. ಸರ್ ಸರ್, ಅದು ನಿಮ್ ಬ್ರ್ಯಾಂಡ್ ಅಲ್ಲ ಸರ್. ನನ್ನ ಬ್ರ್ಯಾಂಡ್ ನನಗೆ ಗೊತ್ತಿದೆ, ನೀನ್ ಯಾವನ್ ಹೇಳೋದಕ್ಕೆ? ಬೆಂಕಿ ಪಟ್ನ ಕೊಡು. ಬೇಡ ಸರ್, ಬೇಡ ಸರ್. ಬಾಯಿ ಮುಚ್ಕೊಂಡ್ ಬೆಂಕಿ ಪಟ್ನ ಕೊಡು. ಆಮೇಲೆ ನನ್ಗೇನ್ ಅನ್ಬಿಡಿ. ಮುಚ್ಚ ಬಾಯಿ, ಕಿರಿಕಿರಿ ಮಾಡಬೇಡ ನೀನು. ತಿರ್ಗಳ ಕಡೆ. ಏನ ಯಾವತ್ತ ಸಿಗರೇಟ್ ಸೇದ ನೋಡಿಲ್ವಾ? ಆಯ ನೀನ್ ಸರ್. ಅಯ್ಯಯ್ಯೋ, ಏನ್ರಿ ನಿಮಗೆ ಸಿಗರೇಟ್ ಯಾವ್ದು ಪಟಾಕಿ ಯಾವ್ದು ಗೊತ್ತಾಗಲ್ವೇನ್ರಿ? ಏನ್ ಅನ್ಯಾಯನಯ್ಯ, ಬಾಯಿ ಬಿಟ್ಕೊಂಡು ನೋಡ್ತಿದೀಯಲ್ಲ. ಬಾಯಿ ಇಟ್ಕೊಂಡಿದ್ದು ಸಿಗರೇಟ್ ಅಲ್ಲ, ಲಕ್ಷ್ಮಿ ಪಟಾಕಿ ಅಂತ ಹೇಳಕ್ ಏನೇ ಆಗಿತ್ತು ನಿನಗೆ? ಹೇಳ್ಬಾರ್ದನೆ ನೀನು? ನಾನೇನಮ್ಮ ಹೇಳೋದು? ಅವ್ರೆ ಮುಚ್ಚ ಬಾಯ್ ಅಂದ್ರು. ಅಲ್ಲ ಕಣೆ ಒಮ್ಮಿ, ಒಮ್ಮಿನ ನನ್ನ ಹೆಸರು ಜ್ಞಾಪಕ ಬಂತ? ಲಕ್ಷ್ಮಿ ಪಟಾಕಿ ಡಬ್ಬಲ್ ಮೇಲೆ ನನ್ನ ಮರವೆಲ್ಲ ಹೊರಟೋಗ್ಬಿಟ್ಟಿದೆ ಕಣೆ. ಹಾಗಾದ್ರೆ ನಾನು ಯಾರು ಹೇಳಿ? ನನ್ನ ಹೆಂಡತಿ ಅಲ್ವಾ? ನಿಜವಾಗ್ಲೂ? ಅಯ್ಯೋ, ಲಕ್ಷ್ಮಿ ಪಟಾಕಿ ಹೊಡೆದಿದ್ದು? ಅಮ್ಮ ಲಕ್ಷ್ಮಿ, ಇನ್ನು ಮೇಲೆ ನಾನು ಸಾಯೋವರೆಗೂ ನಿನ್ನ ಮನೇಲಿ ಸದಾ ಕಾಲ ಪೂಜೆ ಮಾಡ್ತೀನಮ್ಮ. ರೀ, ಪಟಾಕಿ ಹೊಡೆದ್ರು ಪರವಾಗಿಲ್ಲ, ನಿಮ್ ಮರು ಹೊರಟೋಯ್ತಲ್ಲ ಅಷ್ಟೇ ಸಾಕು. ಬನ್ನಿ ಬನ್ನಿ, ಆಸ್ಪತ್ರೆಗೆ ಹೋಗೋಣ. ಅಯ್ಯೋ, ತಲೆ ಡಮ್ಮನಂತೆ. ಶ್ರೀಯುತ ಜಗದೀಶ್ ರವರು ತಮ್ಮ ಪ್ರತಿಸ್ಪರ್ಧಿಯನ್ನು 50,000 ಮತಗಳಿಂದ ಸೋಲಿಸಿ ಜಯಗಳಿಸಿದ್ದಾರೆ. ಅಪಾರ ಜನಮನ್ನಣೆಯಿಂದ ಅದ್ಭುತ ಯಶಸ್ಸು ಸಾಧಿಸಿದ ಜಗದೀಶ್ ಅವರಿಗೆ ಬಹುಮತದ ಬೆಂಬಲ ಸಾಬೀತಾಗಿರುವುದರಿಂದ ಅವರನ್ನೇ ಮುಖ್ಯಮಂತ್ರಿ ಎಂದು ಪಕ್ಷದ ವರಿಷ್ಠರು ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಜಗದೀಶ್ ಅಪ್ಪನವರಿಗೆ, ಮುಖ್ಯಮಂತ್ರಿ ಜಗದೀಶ್ ಅಪ್ಪನವರಿಗೆ, ಮುಖ್ಯಮಂತ್ರಿ ಜಗದೀಶ್ ಅಪ್ಪನವರಿಗೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀ ಜಗದೀಶ್, ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀ ಜಗದೀಶ್, ಮುಖ್ಯಮಂತ್ರಿ ಜಗದೀಶ್ ಅಪ್ಪನವರಿಗೆ, ಮುಖ್ಯಮಂತ್ರಿ ಜಗದೀಶ್ ಅಪ್ಪನವರಿಗೆ. ಈಗಲೇ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ ಜಗದೀಶನ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ಪ್ರಸಾದ ತಗೊಂಡು ಕೊಟ್ಟು ಬರೋಣ ರೀ. ಸಂತೋಷ. ಇದೇ ಒಳ್ಳೆ ಸಮಯ. ಇದೇ ಹೊತ್ತಿನಲ್ಲಿ ನಮ್ ನರೇಂದ್ರನು ಶಾಂತಿದು ಮದುವೆ ವಿಷಯನೂ ಮಾತಾಡ್ಕೊಂಡು ಬರೋಣ. ಹಾಗೆ ಮಾಡೋಣ. ಮುದ್ದಿನ ಮಾವ ಅತ್ತೆಯವರಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇದೆಲ್ಲ? ಇಲ್ಲ ಹೇಳು. ಜಗದೀಶ, ಅದು ಮಕ್ಳು ಹೇಳಂತ ವಿಷಯ ಅಲ್ಲ, ನಾನು ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿನೂ ಆದೆ. ಈಗ ನಾವು ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ಏನು? ನಮ್ಮ ಮಕ್ಕಳ ಮದುವೆ ತಾನೆ. ಅದಕ್ಕೆ ನೀವು ಬರ್ತೀರಾ ಅಂತ ಗೊತ್ತಿದ್ದೇನೆ ಆಲಸ್ಯಂ ಅಮೃತಂ ವಿಷ ಅಂತ ತಿಳಿದು ನರೇಂದ್ರ, ಪರಿಮಳ, ಶ್ಯಾಮ, ಶಾಂತಿ ಇವ್ರ ಜಾತಕ ನೋಡೋ ಕಾರ್ಯಕ್ರಮನ ಏರ್ಪಡಿಸಿದ್ದೀನಿ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಬರುವ ತಿಂಗಳು 18ನೇ ತಾರೀಕು ಗುರುವಾರ ಪ್ರಾತಃ ಕಾಲ 7 ಗಂಟೆ 2 ನಿಮಿಷಕ್ಕೆ ಸಲ್ಲುವ ಮಿಥುನ ಲಗ್ನ ತುಂಬಾ ಪ್ರಾಶಸ್ತವಾಗಿದೆ. ಮತ್ತೆ ತಡ ಯಾಕ್ರಿ? ಶುಭಸ್ಯ ಶೀಘ್ರಂ. ಗಟ್ಟಿ ಮೇಳ ಊದಿಸ್ಬಿಡಲ್ಲ. ಯಾರು ನೀವು? ನಾವು ಮುಖ್ಯಮಂತ್ರಿ ನೋಡ್ಬೇಕಾಗಿ ಅಪಾಯಿಂಟ್ಮೆಂಟ್ ತಂದಿದ್ದೀರಾ? ಅಪಾಯಿಂಟ್ಮೆಂಟ್ ಏನಿದು? ಹೋಗಿ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಬನ್ನಿ. ಹೋಗಿ ಹೋಗಿ ಹೋಗಿ. ಇಲ್ಲ ಕಣಪ್ಪ, ಜಗದೀಶ ನನ್ನ ತಮ್ಮ. ಹೇಳಿದ್ ಕೇಳಿಸ್ತೀಯೋ ನಿಮ್ಗೆ? APC ಅವ್ರನ್ನೊಳಗೆ ಕಳಿಸು. ಎಸ್ ಮೇಡಮ್. ಮಮ್ಮಿ ಮಮ್ಮಿ, ಏನಮ್ಮ? ಅತ್ತೆ ಮಾವ ಬಂದ್ರು. ಏಯ್, ಯಾರು ನೀವು? ಯಾರು ಬೇಕಾಗಿತ್ತು? ಕೊಡಪ್ಪ, ಅವ್ರನ್ನ ಮೇಲ್ ಕಳಿಸು. ಆಯ್ತು ಅಮ್ಮರೇ, ಹೋಗಿ ಸರ್. ಅದ್ಕೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಪರಿಮಳ, ಎಷ್ಟು ದಿವಸ ಆಯ್ತು. ಬನ್ನಿ ಅದ್ಕೆ, ಬನ್ನಿ ಅಣ್ಣ. ನೋಡ್ರಿಪ್ಪ, ನಮ್ಮ ಮುಖ್ಯಮಂತ್ರಿಗಳು ನಿಮ್ ಕೆಲಸ ಮಾಡ್ಕೊಡೋದಿಲ್ಲ ಅಂತ ಏನ್ ಹೇಳ್ತಿಲ್ಲ. ತಲಾ 1 ಕೋಟಿ ರೂಪಾಯಿ ತಂದು ಕೊಟ್ರೆ ನಿಮ್ ಕೆಲಸ ಆಗ್ತದೆ. ಅವ್ರ ಸ್ವಂತಕ್ಕೆ ಅಂತ ಏನ್ ಕೊಡ್ಬೇಡ್ರಪ್ಪ, ಪಾರ್ಟಿ ಫಂಡ್ ಅಂತ ಕೊಡ್ರಲ್ಲ. ನಿಮ್ ಕೆಲಸ ಆಗ್ತದೆ. ಪೆಟ್ಟಿಗೆ ಖಾಲಿ ತರಬೇಡಿ, ತುಂಬ್ಕೊಂಬನ್ನಿ.
ಹೋಗ್ಬರ್ರಿ ನಮಸ್ಕಾರಮ್ಮ. ನಮಸ್ತೆ. ನಮಸ್ಕಾರ. ಏನಂದ್ರೆ ಅಣ್ಣ ಅತ್ತಿಗೆ ಬಂದಿದ್ದಾರೆ. ಹಲೋ, CM ಮಾತಾಡೋದು. ಕಮಿಷನರಾ? ನೋಡಿ, ಅದೇ ರೀ, ಸದಾಶಿವನಗರದಲ್ಲಿ 400x400 ಸೈಟ್ ಇಲ್ವೇನ್ರಿ? ಅದನ್ನ ನಮ್ಮ ಸುರೇಶ್ ಪ್ರಸಾದ್ಗೆ ರಿಜಿಸ್ಟರ್ ಮಾಡ್ಕೊಡಿ. ಏನಂದ್ರಿ? ಪಾರ್ಕಾ? ಜನ ಏನ್ ಪಾರ್ಕ್ ಬೇಕು ಅಂತ ಕೇಳ್ತಾ ಇಲ್ವಲ್ರಿ? ಊರೆಲ್ಲ ಪಾರ್ಕ್ ಮಾಡಿದ್ರೆ ಜನ ಇಲ್ಲಿ ಸ್ಮಶಾನಕ್ಕೆ ಹೋಗ್ತಾರೆ. ನಾನು ಹೇಳ್ದಷ್ಟು ಮಾಡ್ರಿ, ಹೆಚ್ಚಿಗೆ ಮಾತಾಡೋದು ಬೇಕಾಗಿಲ್ಲ. ಏನಮ್ಮ ಊರ್ಮಿಳಾ? ಎಲ್ಲಮ್ಮ ಜಗದೀಶ? ಅವರು ಯಾರ ಹತ್ರನ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ಹಾಲು ತಗೊಳ್ಳಿ. ಒಂದ್ ನಿಮಿಷ ಬಂದೆ. ಗುರುಗಳೇ, ಇವತ್ ಮಧ್ಯಾಹ್ನ 12 ಗಂಟೆಗೆ. ನಾನು ಕಟಿಂಗ್ ಹೋಗಲ್ವಾ? ಅಯ್ಯೋ ಅದಲ್ಲ, 12 ಗಂಟೆಗೆ ಸಲೂನ್, ಏರ್ ಕಂಡೀಷನ್ ಸಲೂನ್ ಓಪನಿಂಗ್ ಸೆರೆಮನಿ ಇದೆ. ಏನು ಅಂದ್ರೆ ಏನದು? ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಇಲ್ಲಿ ನನ್ನ ಟೆನ್ಷನ್ ನೋಡ್ತಾ ಇಲ್ಲ. ಏನಂತೆ ಅರ್ಜೆಂಟ್ ಅವ್ರಿಗೆ? ಕೂತ್ಕೊಂಡಿರ ಕೇಳು. ಹೇಳಿ ಶೆಟ್ರೆ. ಹೌದು, ಅದೇ ನಿಮ್ಮ 100 ಕೋಟಿ ಪ್ರಾಜೆಕ್ಟು ನೆನ್ನೆ ಸೈನ್ ಮಾಡಿ ಇಟ್ಟಿದ್ದೀನಿ. ಸದ್ಯಕ್ಕೆ 25 ಕೋಟಿ ರಿಲೀಸ್ ಮಾಡಿದ್ದೀನಿ. ಬಂದು ತಗೊಂಡೋಗಿ. ಗೊತ್ತಲ್ಲ, 10 ಸೂಟ್ ಕೇಸು. ನೋಡಿ, ನನಗೆ ತಲೆ ತಿನ್ನೋಷ್ಟು ಪ್ರೋಗ್ರಾಮ್ಸ್ ಇದೆ. ಬಂದು ನೆಂಟ್ರ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ಮಾತಾಡದಿದ್ರು ಚೆನ್ನಾಗಿರೋದಿಲ್ಲ. ಏನ್ ವಿಷಯ ಹೇಳಿ? ಜಗದೀಶ, ದೇವಸ್ಥಾನಕ್ಕೆ ಹೋಗಿದ್ವಿ. ನಿನ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿದ್ದೀವಿ. ನಾನು CM ಆದ ತಕ್ಷಣ ಕರ್ನಾಟಕದಲ್ಲಿರೋ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನನ್ನ ಹೆಸರಲ್ಲಿ ಪೂಜೆ ಅರ್ಚನೆ ಎಲ್ಲ ನಡೆದು ತಣ್ಣಗಾಗೋಯ್ತು. ನೀವು ಬಂದ ಕೆಲಸ ಏನು ಅಂತ ಹೇಳಿ. ಅದೇ ಮಕ್ಕಳ ಮದುವೆ ನಿಶ್ಚಿತಾರ್ಥನ ಯಾವತ್ತು ಇಟ್ಕೊಳ್ಳೋಣ ಅಂತ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಮ್ ನರೇಂದ್ರನಿಗೆ 6 ವರ್ಷ ವಯಸ್ಸಿದ್ದಾಗ ನಿನಗೆ ಪರಿಮಳ ಹುಟ್ಟಿದ್ದು. ಆಗ ಅವನ್ ತಡೆ ಮೇಲೆ ಇವಳನ್ನ ಮಲಗಿಸಿ ಇವಳೇ ನಿನ್ ಹೆಂಡತಿ ಅಂತ ಹೇಳಿದ್ದಿಲ್ಲ ಜಗದೀಶ? ಎದ್ದೋಗೋ ಮಾತು ಬಿದ್ದು ಹೋಗ್ಲಿ ಅಂತ ಆಗ ಹೇಳಿದ್ದೆ. ಆಗ ನನ್ನ ಸ್ಟೇಟಸ್ಸೇ ಬೇರೆ, ಈಗ ನನ್ನ ಸ್ಟೇಟಸ್ಸೇ ಬೇರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ಬೇರೆ ರಾಜ್ಯದ ಮಂತ್ರಿ ಮಕ್ಕಳು, ಫಿಲ್ಮ್ ಆಕ್ಟರ್ಗಳು, ಬಿಸ್ನೆಸ್ ಮೆನ್ ತುದಿಗಾಲಲ್ಲಿ ನಿಂತಿದ್ದಾರೆ. ಜಗದೀಶ, ಈ ದುಡ್ಡು ದೊಡ್ಡಸ್ತಿಗೆ ಶಾಶ್ವತವಲ್ಲಪ್ಪ, ರಕ್ತ ಸಂಬಂಧನೇ ಶಾಶ್ವತ. ಕೋಟ್ಯಾಧೀಶ್ವರರ ಸಂಬಂಧ ಬೆಳೆಸಬೇಕಾದ ನಾನು ನಿಮ್ಮಂತ ತಿರ್ಬೋಕಿಗಳ ಸಂಬಂಧ ಬೆಳೆಸೋದ? ಕೇವಲ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಮೇಷ್ಟ್ರ ಮನೆಗೆ ನನ್ನ ಮಗಳನ್ನ ಸೊಸೆ ಹಾಕೊಡೋದ? ನನ್ನ ಘನತೆ ಗೌರವಕ್ಕೆ ತಕ್ಕನಾದ ವರ ನೋಡಿ ನನ್ನ ಮಗಳ ಮದುವೆ ಮಾಡ್ತೀನಿ. ಬೆಂಕಿ ಬಿತ್ತು ನಿನ್ನ ಘನತೆ ಗೌರವಕ್ಕೆ. ನೀನಿಂಥ ಸಮಯ ಸಾಧಕ ಅಂತ ಗೊತ್ತಿದ್ದು ನಿನ್ನ ಹತ್ರ ಸಂಬಂಧ ಬೆಳೆಸಕ್ ಬಂದೆ ನೋಡು, ಅದು ನನ್ನೇ ತಪ್ಪು. ಒಂದು ಮಾತು ಚೆನ್ನಾಗಿ ನೆನಪಿಟ್ಕೋ, ಈ ಪದವಿ ಶಾಶ್ವತ ಅಂತ ತಿಳ್ಕೊಂಡಿದೀಯಾ? ಎಂದು ನಿನ್ನ ಬಂಡವಾಳ ಜನಕ್ಕೆ ಗೊತ್ತಾಗುತ್ತೋ ಅಂದು ನಿನ್ನ ಮುಖಕ್ಕೆ ಹುಚ್ಚನಾಗಿ ಹೋಗಿದಂಗೆ ಹೋಗುದು, ಹೊರದು ಬೀದಿ ಕಟ್ತಾರೆ ಜನ, ತಿಳ್ಕೊ. ಏ ಮೇಷ್ಟ್ರೆ, ಏನೋ ಹಿರಿಯವರು ಅಂತ ಸುಮ್ಮನೆ ಇದ್ರೆ ನಾಲ್ಗೆ ಉದ್ದ ಬೆಳೀತಾ ಇದೆ. ಏ ಕಾನ್ಸ್ಟೇಬಲ್, ಕತ್ತಿರಿ ತಳ್ಳ ಇವ್ರ ರಾಜ್ಗೆ. ನಡಿಯೇ, ನಡಿ. ಅರಿಬೇಡ. ಏನ್ ನಡಿ ಮಮ್ಮಿ, ಮಾವ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏಯ್ ಬಾಯಿ ಮುಚ್ಕೊಂಡು ನಡಿ ಅವಳಿಗೆ. ಕೋಟ್ಯಾಧೀಶ್ವರರ ಸಂಬಂಧ ಬೆಳೆಸಬೇಕಾದ ನಾನು ನಿಮ್ಮಂತ ತಿರ್ಬೋಕಿಗಳ ಸಂಬಂಧ ಬೆಳೆಸೋದ? ನಿಮ್ಮಂತ ತಿರ್ಬೋಕಿಗಳ ಸಂಬಂಧ ಬೆಳೆಸೋದ? ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಲ್ಲ.
ಅಪ್ಪ ದಯವಿಟ್ಟು ನನ್ನ ತಡಿಬೇಡಿ. ನಮ್ಮನ್ನು ಅವಮಾನ ಮಾಡಿದವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಬಿಡಿ ನನ್ನ. ಅಪ್ಪ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಬಿಡಿ ನನ್ನ. ಏನಿದು? ಯಾರೋ ನಾನು ತಡೆದಾಗಾಯ್ತು. ನೋಡಿದ್ರೆ ಯಾರು ಇಲ್ಲ. ನಾನು ಪ್ರೇಮೇನಾ? ಏನಿದು? ಯಾರೋ ನಾನು ತಡೆದಾಗ್ತಿದೆ. ನನ್ನ ಮುಂದಕ್ಕೆ ಹೋಗ್ಬಿಡ್ತಾ ಇಲ್ಲ. ಒಂದು ವೇಳೆ ನಾನು ನಂಬಿರೋ ದೇವರು ನನ್ನ ಕೈಲಿ ತಪ್ಪು ಮಾಡಿಸ್ಬಾರ್ದು ಅಂತ ತಡಿತಾ ಇರ್ಬೋದಾ? ಗುರುವೇ, ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು. ನನ್ನ ತಡಿಬೇಡ. ನರೇಂದ್ರ, ನಿಲ್ಲು. ಏನೇ ಅದು ವಿಚಿತ್ರ? ಅಲ್ಲಿ ಯಾರೋ ಎಳ್ದಂಗಾಯ್ತು, ಇಲ್ಲಿ ಯಾರೋ ಕರ್ದಂಗಾಯ್ತು. ಒಂದು ವೇಳೆ ಆಕಾಶವಾಣಿ ರಿಲೇ ಏನಾದ್ರು ಲೀಕಿಕ್ ಆಗೋಯ್ತಾ? ಯಾರ ನೀನು? ನಾನು ದೇವೇಂದ್ರ. ದೇವೇಂದ್ರನ? ಯೋ, ಎಲ್ಲೆಲ್ಲೋ ಬಚ್ಚಿಕೊಂಡು ಯಾಕೆ ತಲೆ ತಿಂತಾ ಇದ್ಯಾ? ಎದುರುಗಡೆ ಬಾರಯ್ಯ. ಓ, ನಾವು ದೇವತೆಗಳು ಮಾನವರ ಕಣ್ಣಿಗೆ ಕಾಣುವುದಿಲ್ಲ. ಕೂಡದು ನರೇಂದ್ರ, ಕೂಡದು. ಈಗ ನೀನು ಮಾಡಲು ಹೊರಟಿರುವ ಕಾರ್ಯ ಅನುಚಿತವಾದದ್ದು. ನಿನ್ನ ಸೇಡಿನ ಜ್ವಾಲೆಯನ್ನ ಶಮನ ಮಾಡಿಕೊ. ಹಸ್ತದಲ್ಲಿರುವ ಆಯುಧವನ್ನ ವಿಸರ್ಜಿಸು. ನೀನ್ ಯಾರಣ್ಣ? ನಾನು ಸುರಲೋಕದ ಅಧಿಪತಿ. ಯಾವ್ದೋ ನಾಟಕದ ಕಂಪನಿ ಡ್ರೆಸ್ ನ ಕದ್ಕೊಂಡ್ಬಂದ್ಬಿಟ್ಟು ನಾನು ಇಂದ್ರ ಚಂದ್ರ ಅಂತ ಡೈಲಾಗ್ ಹೊಡ್ತಿದ್ಯಾ? ಇಲ್ಲ ಮಾನವ, ನಿಜವಾಗಿಯೂ ನಾನು ಸ್ವರ್ಗಲೋಕದಿಂದ ಬಂದ ದೇವೇಂದ್ರ. ಅಡು, ನಿನ್ ಪಾತ್ರ ಮಾಡ್ಬೇಕು ಅಂತ ಆಸೆ ಇದ್ರೆ ಈ ತರ ವೇಷ ಹಾಕೊಂಡು ರಸ್ತೆಲೆಲ್ಲ ಕಾಂಜಿ ಪಿಜಿ ತರ ಓಡಾಡ್ಬೇಡ. ಉತ್ತರ ಕರ್ನಾಟಕ ಹೋಗ್ಬಿಡು. 1 ಊರ್ ಮಣ ನಾಟಕದ ಕಂಪನಿ ಇದೆ. ಗಾಂಧಿನಗರಕ್ಕೆ ಹೋಗ್ಬಿಡು. 2 ಊರ್ ಮಣ ಸಿನಿಮಾ ಕಂಪನಿ ಇದೆ. ಅಲ್ಲಿ ಪ್ರತಿಭೆ ಇದ್ದು ಪಾತ್ರ ಕೇಳಿದ್ರೆ ನಿನ್ ಪರ್ಸನಾಲಿಟಿ ತಕ್ಕನಂಗೆ ಗೋಲ್ ಹಿಡ್ಕೊಳ್ಳೋ ವಾಚ್ಮೆನ್ ರೋಲು ಇಲ್ಲ ಟೋರಿನ ಕುಡಿಯೋ ರೋಲು ಕೊಡ್ತಾರೆ. ನನಗೆ ಯಾಕೆ ತಲೆ ತಿಂತಿದ್ಯಾ? ನರೇಂದ್ರ, ನಿಜವಾಗಿಯೂ ನಾನು ದೇವೇಂದ್ರ. ಬಾಯಿಲಿ ನನ್ ಕಿವಿಲಿ ಹೂವ ಇದೆಯಾ? ಇಲ್ಲವಲ್ಲ. ಮತ್ತೆ ನಾನೇನ್ ಗುಗ್ಗು ಅನ್ಕೊಂಡಿದ್ಯಾ? ನನ್ಗೆ ಯಾಕೆ ತಲೆ ತಿಂತಾ ಇದ್ಯಾ? ದಾರಿ ಬಿಡಯ್ಯ. ಬೇಡ ನರೇಂದ್ರ. ನೋಡು, ಈಗ ತನಗಿರೋ ಟೆನ್ಷನ್ ಅಲ್ಲಿ ಮತ್ತೆ ಅಡ್ಡ ಹಾಕಿದ್ರೆ ನಮ್ಮ ಮಾವನ ಮೇಲೆ ಸಿಟ್ಟ ನಿನ್ ಮೇಲೆ ತಿರ್ಸ್ಕೊಬೇಕಾತ. ಏನೇ ಇವಾಗ? ಏನಂದೆ? ಇದೆ ಈ ಕೋಪ ಬೇಡ ಎಂದು ಹೇಳುವುದಕ್ಕೆ ನಾನು ಬಂದಿದ್ದು. ಮಾನವ, ಇಡೀ ಭೂಲೋಕವನ್ನೇ ನಾನು ಶೋಧಿಸಿದಾಗ ಯಾವ ಅಪರಾಧವೂ ಮಾಡದೆ, ಯಾವ ಕೆಟ್ಟ ಅಭ್ಯಾಸವೂ ಇಲ್ಲದೆ, ನ್ಯಾಯ, ನೀತಿ, ಧರ್ಮ, ಪ್ರೇಮಗಳ ಪ್ರತೀಕಗಳಂತಿರುವ ವ್ಯಕ್ತಿ ನೀನೊಬ್ಬನೇ ನನಗೆ ಕಾಣಿಸಿದ್ದು. ಈಗ ನೀನೂ ಅಪರಾಧ ಮಾಡಲು ಹೊರಟ್ರೆ ನನ್ನ ಪದವಿ ನಿಜವಾಗಿಯೂ ಯಮನ ಪಾಲಾಗುವುದು. ಅಣ್ಣ, ನೀನ್ ಮೆಂಟ್ಲಾಗಿದ್ದು ಅಲ್ದೆ ನನ್ನ ಮೆಂಟ್ಲು ಮಾಡಕ್ ಹೊರಟಿದ್ದಿಲ್ಲ. ಅಲ್ಲ, ನಿನ್ ಪದವಿಗೂ ನನಗೂ ಏನಪ್ಪ ಸಂಬಂಧ? ಇದೆ ಆ ಸಂಬಂಧ ಹೇಳಿದಾಗ ನಿನಗೆ ನನ್ನ ಬಗ್ಗೆ ಕರುಣೆ ಉಕ್ಕುತ್ತೆ. ಈ ನನ್ ಮಗ ಬಿಡಲ್ಲ ಅಂತ ಕಾಣಿಸ್ತೆ. ಕೇಳ್ಬಿಡದಿ ಒಳ್ಳೆ ಹೇಳಿ ಅಣ್ಣ. ನರೇಂದ್ರ, ನಿಜವಾಗಿಯೂ ನಾನು ಸಾಕ್ಷಾತ್ ದೇವೇಂದ್ರ. ನನ್ನದು ಇಂದ್ರಲೋಕ. ಸದಾ ಸುಖದ ಸುಪ್ಪತ್ತಿಗೆಯಲ್ಲಿ ಆನಂದ ವೈಭೋಗದಿಂದ ತೇಲಾಡುವವನು ನಾನು ಎಂದು ಪ್ರತಿಯೊಬ್ಬ ಮಾನವನಿಗೂ ತಿಳಿದ ವಿಷಯ. ಅಲ್ಲ, ಈ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗದೇ ಇರುತ್ತೆ. ಮುಂದಿಗೆ ಹೇಳಿ. ಒಮ್ಮೆ ನಾನು ನನ್ನ ಲೋಕದಲ್ಲಿ ಅಪ್ಸರೆಯರ ನಾಟ್ಯವನ್ನು ನೋಡುತ್ತಾ ಮೈಮರೆತಿದ್ದಾಗ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಪೂಜ್ಯ ನಾರದರು ಬಂದರು. ಆದರೆ ನಾನು ಅವರು ಬಂದಿದ್ದನ್ನು ಗಮನಿಸಲಿಲ್ಲ. ಅದಕ್ಕಾಗಿ ಬೇಸರಗೊಂಡ ನಾರದರು ನನ್ನ ಮೇಲಿನ ಕೋಪದಿಂದ ಯಮಧರ್ಮರಾಜನ ಕಿವಿ ಚುಚ್ಚಿದರು. ಯಮಹೋ ಯಮಃ. ನಾರಾಯಣ ನಾರಾಯಣ. ನಾರದ ಮಹಾಮುನೀಂದ್ರರಿಗೆ ನಮೋ ನಮಃ. ಆಹಾ, ಎಂತಹ ವಿನಯ, ಎಂತಹ ವಿಧೇಯತೆ. ಇದೇನು ಯಮರಾಜ, ನಿನ್ನ ಲೋಕದಲ್ಲಿ ಜನಜಂಗುಳಿ ತುಂಬಿ ತುಳುಕಾಡುತ್ತಿದೆಯಲ್ಲ? ಭೂಕಂಪ, ಏಡ್ಸ್ ಎಂಬ ಸೋಂಕು ರೋಗದಿಂದ ನನ್ನ ಲೋಕಕ್ಕೆ ಲಕ್ಷಾಂತರ ಜನರು ಬರುತ್ತಾ ಇದ್ದಾರೆ.
ನಾನು ಅವರಿಗೆ ಅವರವರ ಕರ್ಮಾನುಸಾರವಾಗಿ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ನಿನ್ನ ಕರ್ತವ್ಯ ನಿಷ್ಠೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಅದಕ್ಕಾಗಿಯೇ ನೀನು ಹಗಲು ರಾತ್ರಿ ಎಂದೆಣಿಸದೆ ಸಕುಟುಂಬ ಸಪರಿವಾರ ಸಮೇತನಾಗಿ ದುಡಿಯುತ್ತಿರುವುದನ್ನು ನೋಡಿದರೆ ನನಗೆ ಅಯ್ಯೋ ಎನಿಸುತ್ತಿದೆಯಲ್ಲ. ದೇವಋಷಿ, ನನ್ನ ಕಾಯಕವನ್ನು ನಾನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿದ್ದೇನೆ. ಆಹಾ, ಎಂತಹ ಪ್ರಾಮಾಣಿಕತೆ! ನಿನ್ನಲ್ಲಿರುವ ಈ ನಿಷ್ಠೆಯಲ್ಲಿ ಆ ದೇವೇಂದ್ರನಿಗೆ ಕಿಂಚಿತ್ತಾದರೂ ಬೇಡವೇ? ಸ್ವರ್ಗಲೋಕಕ್ಕೆ ಒಬ್ಬ ಪುಣ್ಯ ಪುರುಷನು ಬರುತ್ತಿಲ್ಲವೆಂದು ದೇವೇಂದ್ರನು ಎಲ್ಲ ಕೆಲಸವನ್ನು ಬದಿಗೊತ್ತಿ ಸದಾ ಅಪ್ಸರೆಯರೊಂದಿಗೆ ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದಾನೆ. ಅನುಭವಿಸಲಿ ಬಿಡಿ ಪೂಜ್ಯರೇ, ಅವರ ಕಾಯಕ ಅವರಿಗೆ, ನಮ್ಮ ಕಾಯಕ ನಮಗೆ. ನಾರಾಯಣ ನಾರಾಯಣ, ನೋಡಿದೀಯಾ ತಾಯಿ, ನಿನ್ನ ಗಂಡನ ಬುದ್ಧಿ ಕೋಣನ ಬುದ್ಧಿ ಹಾಗೆ ಆಗಿದೆ. ಪೂಜ್ಯರೇ, ನಾರಾಯಣ ನಾರಾಯಣ, ಮತ್ತಿನ್ನೇನು ಹೇಳಲಿ? ಪಾಪವನ್ನು ಮಾಡಿದವರು ನರಕಕ್ಕೆ ಬರಬೇಕು ನಿಜ, ಆದರೆ ನಿನ್ನ ಈ ಹೆಂಡತಿ ಮಗಳು ಯಾವ ಪಾಪ ಮಾಡಿದ್ದಾರೆಂದು ಈ ನರಕದಲ್ಲಿ ಕೊಳೆಯುತ್ತಿರಬೇಕು? ಸತ್ಯವಾದ ಮಾತನ್ನು ಹೇಳಿದಿರಿ ಪೂಜನೆ. ಸ್ವಾಮಿ, ನೀವು ಸ್ವರ್ಗಾಧಿಪತಿಯಾದರೆ ನಾವು ಸ್ವರ್ಗ ಸುಖವನ್ನು ಅನುಭವಿಸಬಹುದಲ್ವೇ? ದುರಾಸೆ. ಅಪ್ಪಾಜಿ, ನೀವೇನು ಕಡಿಮೆ, ಅಷ್ಟದಿಕ್ಪಾಲಕರೆಲ್ಲ ಒಂದೇ ಅಲ್ಲವೇ? ಚಿಕ್ಕವಳಾದರೂ ಸರಿಯಾಗಿ ಹೇಳಿದೆ ತಾಯಿ. ಯಮರಾಜ, ನಾನು ಇದಕ್ಕೊಂದು ಉಪಾಯವನ್ನು ಸೂಚಿಸಿದರೆ ನೀನು ನನ್ನನ್ನು ತಪ್ಪು ತಿಳಿಯುವುದಿಲ್ಲ ತಾನೇ? ಯಮಹೋ ಯಮಹ, ಇಲ್ಲ ಇಲ್ಲ, ನಮಗೆ ನ್ಯಾಯ ಬೇಕು ತ್ರಿಮೂರ್ತಿಗಳೇ. ಈ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ. ಯಾವ ಪಾಪವನ್ನು ಮಾಡದ ನನ್ನ ಹೆಂಡತಿ ಮಕ್ಕಳಿಗೆ ಏಕೆ ಈ ನರಕದ ಶಿಕ್ಷೆ? ನಮಗೆ ಈ ನರಕದಿಂದ ಮುಕ್ತಿ ಬೇಕು. ಯಮರಾಜ, ಶಾಂತನಾಗು. ಶಾಂತಿ ಶಾಂತಿ ಅದೆಲ್ಲಿದೆ ನಾರಾಯಣ? ನಾವೆಲ್ಲರೂ ಹಗಲು ഇരുಳೆಲ್ಲದೆ ದುಡಿಯುತ್ತಿರುವಾಗ ಮಿಕ್ಕವರು ಮಾತ್ರ ಸುರಾಪಾನ ಮತ್ತರಾಗಿ ಸುರ ಸುಂದರಿಯರೊಡನೆ ಸಂಗೀತ ನೃತ್ಯ ಲಾಲಿತ್ಯಗಳಲ್ಲಿ ಸುಖದ ಲೋಲೋಪ್ತರಾಗಿರುವರು. ನಮಗೂ ಸುಖ ಶಾಂತಿ ಸಿಗುವ ಆ ಪದವಿ ಬೇಕು. ಪರಮೇಶ್ವರ, ಇದಕ್ಕೆ ತಮ್ಮ ಸಮಾಧಾನವೇನು? ನಾರಾಯಣ, ತಮ್ಮ ಅಭಿಪ್ರಾಯ? ಅಭಿಪ್ರಾಯ ನಾರಾಯಣ ನಾರಾಯಣ, ತ್ರಿಮೂರ್ತಿಗಳೇ ಹೀಗೆ ಆಲೋಚನೆಯಲ್ಲಿ ಮುಳುಗಿದರೆ ಇನ್ನು ಸಮಸ್ಯೆ ಬಗೆಹರಿಯುವುದಾದರೂ ಹೇಗೆ? ಈಗ ದೇವೇಂದ್ರ, ಯಮಧರ್ಮರಾಜ ತಮ್ಮ ತಮ್ಮ ಪದವಿಗಳನ್ನು ಪರಸ್ಪರ ಬದಲಾಯಿಸಿಕೊಂಡರೆ ಹೇಗೆ? ಅದು ಸಾಧ್ಯವಿಲ್ಲ ಪರಮೇಶ್ವರ. ಅನೇಕ ಸಂವತ್ಸರಗಳ ಕಾಲ ತಪಸ್ಸನ್ನು ಆಚರಿಸಿಯೂ ಎಂಥೆಂಥವರನ್ನು ಸೋಲಿಸಿಯೂ ಗಳಿಸಿಕೊಂಡ ಈ ನನ್ನ ಇಂದ್ರನ ಪದವಿ ಈ ಯಮನ ಪಾಲಿಗೆ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಇಂದ್ರ ಪದವಿಯ ಮೇಲೆ ನಿನ್ನಷ್ಟೇ ಸರಿಸಮಾನವಾದ ಹಕ್ಕು ನಮ್ಮೆಲ್ಲರಿಗೂ ಇದೆ. ಇಂದ್ರ ಪದವಿಯನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವುದಕ್ಕೆ ಅದೇನು ನಿನ್ನ ಪಿತ್ರಾರ್ಜಿತವಾದ ಆಸ್ತಿಯೇ? ಅದು ನಿನ್ನ ಪಿತ್ರಾರ್ಜಿತವಾದ ಸ್ವತ್ತೇ. ಪದವಿಯನ್ನು ಬಿಟ್ಟುಕೊಡು ಎಂದು ಕೇಳಲು ನೀನು ಯಾರು? ಯಮಹೋ ಯಮಹ, ನಾನು ಯಾರು? ಮೈ ಬಗ್ಗಿಸಿ ದುಡಿದು ಬೆವರು ಸುರಿಸಿ ರಕ್ತದ ಕಾಲುವೆಯನ್ನೇ ಹರಿಸಿ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ನರಕಾಧೀಶ ಯಮಧರ್ಮರಾಜ. ಸುಖವನ್ನು ಪಡುತ್ತಿರುವವರು ಸುಖವನ್ನೇ ಪಡಬೇಕು, ಕಷ್ಟವನ್ನು ಅನುಭವಿಸುತ್ತಿರುವವರು ಕಷ್ಟವನ್ನೇ ಅನುಭವಿಸಬೇಕೇ? ಅದು ನಿನ್ನ ಕರ್ಮ. ನಾರದ, ಶಾಂತವಾಗಿದ್ದ ಲೋಕಗಳಿಗೆ ಬೆಂಕಿ ಹಚ್ಚಿ ನೀನೂ ಶಾಂತವಾಗಿದ್ದಿ. ಈಗ ಆ ಬೆಂಕಿಯನ್ನು ನೀನೇ ಆರಿಸಬೇಕು. ನಾರಾಯಣ ನಾರಾಯಣ, ಪದವಿಗೋಸ್ಕರ ಅವರವರು ಕಚ್ಚಾಡುತ್ತಿದ್ದಾರೆ, ಕೆಟ್ಟ ಹೆಸರು ಮಾತ್ರ ನನಗೆ. ನಾನಿನ್ನು ಬರುತ್ತೇನೆ. ನಿಲ್ಲು ಪುತ್ರ, ನೀನೇ ಕೋಪಿಸಿಕೊಂಡರೆ ಸಮಸ್ಯೆ ಬಗೆಹರಿಯುವುದಾದರೂ ಹೇಗೆ? ಹೌದು ನಾರದ, ಇಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ನೀನು ನಿಸ್ಸೀಮ. ಅಂತಹುದರಲ್ಲಿ ಈ ಸಮಸ್ಯೆ ನಿನಗೆ ದೊಡ್ಡದೆ? ನಾರಾಯಣ ನಾರಾಯಣ, ತ್ರಿಮೂರ್ತಿಗಳ ಆಜ್ಞೆಯಂತೆ ನಾನೀಗ ಕೊಡುವ ತೀರ್ಪಿನಲ್ಲಿ ಯಾರು ಯಾರ ಪದವಿಯನ್ನು ಬಿಟ್ಟು ಕೊಡಬೇಕಾಗಿಲ್ಲ. ಆದರೆ ಇಂದಿನಿಂದ 1 ಸಂವತ್ಸರದ ಒಳಗಾಗಿ ಒಬ್ಬ ಪುಣ್ಯ ಪುರುಷನು ಸ್ವರ್ಗಕ್ಕೆ ಬಾರದಿದ್ದರೆ ಇಂದ್ರನ ಪದವಿ ಯಮನ ಪಾಲು. ಒಂದು ವೇಳೆ ಪುಣ್ಯ ಪುರುಷ ಬಂದರೆ ಅವರವರ ಪದವಿಯಲ್ಲಿ ಅವರವರೇ ರಾರಾಜಿಸುವರು. ಏನ್ ಕತೆ ಹೇಳ್ದಣ್ಣ, ಇಷ್ಟೊತ್ತು ನಿನ್ನ ಬರೀ ನಟ ಅನ್ಕೊಂಡಿದ್ದೆ. ಈಗ ನಿನ್ ಕತೆ ಹೇಳ್ಮೇಲೆ ಒಳ್ಳೆ ಸ್ಟೋರಿ ರೈಟರ್ ಅಂತಾನು ಗೊತ್ತಾಯ್ತು. ನೀನ್ ಯಾವ ಉಚ್ಚಾಸ್ಪತ್ರೆಯಿಂದ ಬಂದಿದ್ಯಾ? ಒಂಚೂರು ಅಡ್ರೆಸ್ ಕೊಡು, ನೀನ್ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ನಿನ್ನನ್ನು ನಂಬಿಸಲು ನಾನೇನು ಮಾಡಲಿ? ಏನು ಮಾಡ್ಬೇಡ, ನಾನು ಬಿಟ್ಬಿಡೋಣ. ಜಲದ ಮೇಲೆ ಅಗ್ನಿಯನ್ನು ಸೃಷ್ಟಿಸಲೇ? ಇದೋ
ಏಕೆ ಮಾನವ? ಮತ್ತೆ ಇನ್ನೇನಪ್ಪ, ಜಾದುಗಾರ್ PC ಸರ್ಕಾರ ಜಮಾನ್ದಲ್ಲಿ ಮಾಡ್ಬಿಟ್ಟಿದ್ನ ಈಗ ತೋರಿಸ್ತಾ ಇದೆಯಲ್ಲ. 5 ನಿಮಿಷ ನಾನು ಇಲ್ಲಿ ನಿಂತ್ಕೊಂಡ್ರೆ ಮೇಂಟ್ಲಾಗೋಗ್ಬಿಡ್ತೀನಿ. ಬರ್ತೀನಿ. ಮಾನವ, ನಿನ್ನನ್ನು ನಂಬಿಸಲು ನಾವು ನಿನ್ನನ್ನು ನಮ್ಮ ಲೋಕಕ್ಕೆ ಕರೆದೊಯ್ಯುತ್ತೇವೆ. ನರೇಂದ್ರ, ಅಯ್ಯಪ್ಪ, ಮೋಡದ ಮೇಲೆ ತೇಲು ಅರಮನೆ. ಅಪ್ಪ, 2 ಐರಾವತದ ಮಧ್ಯ ಚಿನ್ನದ ಮೆಟ್ಲು. ಓಹೋ, ಎಂತ ಅದ್ಭುತವಾದ ಸಿಂಹಾಸನ. ಯಾರಿಗುಂಟು ಯಾರಿಗಿಲ್ಲ, ಒಂದ್ಸರಿ ಕೂತ್ಕೊಂಡು ನೋಡ್ಬಿಡೋಣ. ಏನಿದೆ ಇದ್ದ ಕಡೆ ನಂಗೆ ಹಿಂಗಾಚನೆ ಬರ್ತಾ ಇದೆ. ಬಹುಶಃ ಸೀಟಿನ ಮೈ ಮೇರ್ಬೇಕು. ಅದಕ್ಕೆ ಸೀಟ್ ನಲ್ಲಿ ಕೂತಿದ ತಕ್ಷಣ ಎಲ್ಲ ಚೇಂಜ್ ಆಗೋಗ್ಬಿಡ್ತಾರೆ. ಅದು ಹಂಗಿರ್ಲಿ. ಅಣ್ಣ, ನಿಮ್ಮನ್ನ ಕಾಂಜಿ ಪಿಂಜಿ ನಾಲ್ಕು ಕಂಪನಿಯವ್ರಿಗೆ ಹೋಗ್ಬಿಟ್ಟಿದೆ. ನೋಡಿದ್ರೆ ಒರಿಜಿನಲ್ ದೇವೇಂದ್ರ. ಇದನ್ನೆಲ್ಲ ಸಿನಿಮಾ ನೋಡಿದ್ದೆ, ಒರಿಜಿನಲ್ ಆಗೇ ತೋರಿಸ್ಬಿಟ್ರಿ. ತುಂಬಾ ಥ್ಯಾಂಕ್ಸ್. ಅಲ್ಲ, ಇಂಥ ಸುಂದರವಾದ ಲೋಕದಲ್ಲಿ ನೀವು ಒಬ್ಬರೇ ಇದ್ದೀರಾ? ಶಚಿದೇವಿ, ಯಾರೋಳು? ಮಾನವ, ಈಕೆ ನನ್ನ ಧರ್ಮಪತ್ನಿ ಶಚಿದೇವಿ. ಗುಡ್ ಮಾರ್ನಿಂಗ್. ಯಾರು ಈ ರಾಕ್ಷಸ? ಏನು ಕರಗಿದ್ದೀನಿ ಬಟ್ ರಾಕ್ಷಸ ಗೀಕ್ಷಸ ಅಂತ ಇದ್ಯಾ? ಕೋಪಿಸಿಕೊಳ್ಳಬೇಡ ಮಾನವ. ನಾನು ಹೋಗುವುದು ಸ್ವಲ್ಪ ತಡವಾಗಿದ್ದರೆ ಇವನು ರಾಕ್ಷಸನೇ ಆಗುತ್ತಿದ್ದ. ಶಚಿದೇವಿ, ಯಾರಿಗಾಗಿ ನಾನು ಭೂಲೋಕಕ್ಕೆ ಹೋದನೋ ಆ ಮಾನವ ಇವನೇ. ಮಾನವ, ಸುಖಾಗಮನ. ನೈಸ್ ಮೀಟಿಂಗ್. ಈಕೆ ನನ್ನ ಏಕೈಕ ಸುಪುತ್ರಿ ಇಂದ್ರಜ. ದೇವಲೋಕ ಪೀಸ್. ಏನ್ ಐಟು, ಏನ್ ಪರ್ಸನಾಲಿಟಿ, ಏನ್ ಕಲರ್. ಏನ್ ಮಜ್ಜಿ. ನೀನೇನಾದ್ರೂ ಭೂಲೋಕ ಬಂದ್ಬಿಟ್ರೆ ನಮ್ಮ ಸಿನಿಮಾ ಡೈರೆಕ್ಟರ್ ರಾತ್ರಿ ನೀನ್ ಎತ್ತಾಕೊಂಡ ಹೀರೋಯಿನ್ ಮಾಡ್ಬಿಡ್ತಾ ನೋಡು. ಗಾಡಿ ಬಿಡಮ್ಮ. ಗುರುವೆ, ನಾನು ಹಿಂಗೆ ಹೇಳ್ತೀರ, ಬೇಜಾರ್ ಮಾಡ್ಕೋಬೇಡಿ. ಇಷ್ಟು ದೊಡ್ಡ ಮಗಳಿದ್ರು ನಿಮ್ ವೈಫು ಸೂಪರ್ ಫಿಗರ್. ಅಮ್ಮ, ಈ ಪರ್ಸನಾಲಿಟಿ ಹೆಂಗಮ್ಮ ಮೇಂಟೈನ್ ಮಾಡ್ತೀರಾ? ಸ್ವಾಮಿ, ನರೇಂದ್ರ, ಫ್ಯಾಮಿಲಿ ಮ್ಯಾಟರ್ ಹಂಗಿರ್ಲಿ ಬಿಡಿ. ಅವರಲ್ಲಿ ಯಾರು? ಅದೇ ಡ್ಯಾನ್ಸರ್ಸ್. ರಂಭೆ ಊರ್ವಶಿಯರ Yeah. ರಸಿಕ ನೀನು. ನೀನೇನ್ ಕಮ್ಮಿನಾ? ಗಂಧರ್ವ ಪ್ರಭು. ಇವನ್ ಯಾರು, ನಿಮ್ ವಾಚ್ಮನ? ಗಂಧರ್ವ ಪ್ರಭು, ನಮ್ಮ ಅತಿಥಿಯಾದ ಈ ಮಾನವನನ್ನು ಕರೆದುಕೊಂಡು ಸ್ವರ್ಗ ಲೋಕವನ್ನೆಲ್ಲ ತೋರಿಸಿ ಹಾಗೆಯೇ ರಂಭೆ ಊರ್ವಶಿಯರ ಪರಿಚಯವನ್ನೂ ಮಾಡಿಸು. ಅಪ್ಪಣೆ ಪ್ರಭು. ನರೇಂದ್ರ. ಗುರುವೆ, ನೀವು ಬೇಜಾರ್ ಮಾಡ್ಕೊಳ್ಳಲ್ಲ, ನನ್ನ ನಿಮ್ಮ ಮಗಳನ್ನ ಜೊತೆ ಕರ್ಕೊಂಡು ಹೋಗ್ಲಾ? ನರೇಂದ್ರ, ಬೇಡ ಬಿಡಿ, ನಾ ಒಬ್ನೇ ಹೋಗ್ತೀನಿ. ಬರಲ್ಲ. ಬನ್ನಿ ಮಾನವ. ಬಂದೆ. ನೀನ್ ಏನೇ ಹೇಳು ವಾಚ್ಮ್ಯಾನ್, ನಿಮ್ ದೇವಲೋಕ ಜನ ಬಹಳ ಕ್ಲೀನ್. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಿಮ್ ಊರ್ನ. ಅದೇ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರೆಲ್ಲ ಭೂಲೋಕದಲ್ಲಿ ಬಹಳ ಗಲೀಜು. ರೋಡೇ ಕ್ಲೀನ್ ಮಾಡಲ್ಲ ಅಂತೀನಿ. ಅದ್ ಸರಿ, ಎಷ್ಟು ನಿನ್ ಸಂಬಳ? ಸಂಬಳ? ನೀನು ಸಂಬಳ ಅಂತ ಕೇಳೋದ್ ನೋಡಿದ್ರೆ ಬರೀ ಗಿಂಬಳದಲ್ಲಿ ಬದುಕಾಗಿದ್ಯಾ. ನಡಿ, ಮುಂದೆ ಏನಿದೆ ನೋಡೋಣ. ಬನ್ನಿ ಮಾನವ. ಯಾವ ವಾಚ್ಮ್ಯಾನ್, ಇದು ಯಾವ ಲೋಕ ಅಂತ ಹೇಳ್ದೆ ಒಳ್ಳೆ ಮೂಗು ತರ ಬರ್ತಾದಿಲ್ಲ. ಪೌ, ಇದು ಕಲಾ. ಏನಾಯ್ತು? ಅಣ್ಣವ್ರು ಆಡ್ ಬರ್ತಾ ಇದೆ. ಈ ಕ್ಯಾಸೆಟ್ ಇಲ್ಲಿ ಹೆಂಗ್ ಬಂತು? ಇತ್ತೀಚೆಗಷ್ಟೇ ಉದಯಶಂಕರ ಬಂದರಲ್ಲವೇ? ಓಹೋ, ಅವ್ರು ತಗೊಂಡ್ಬಿಟ್ರಾ? ಹೌದು ನರೇಂದ್ರ. ಭೂಲೋಕದಿಂದ ಬಂದಿದಾರಲ್ಲ ಕಲಾವಿದ್ರು, ಅವ್ರು ಇಲ್ಲೆಲ್ಲ ಸಿಗ್ತಾರ? ಖಂಡಿತ ನರೇಂದ್ರ. ಶಂಕರ್ ನಾಗ್ ಅವರು. ಯೋ ವಾಚ್ಮನ್, ಬರೀ ವಾಯ್ಸ್ ಕೇಳ್ತಾ ಇದೆ, ಕಣ್ಣು ಕಾಣಿಸ್ತಾನೆ ಇಲ್ಲ. ನೀನು ಮಾನವನಲ್ಲವೇ ನರೇಂದ್ರ? ನಿನ್ನ ಕಣ್ಣಿಗೆ ಅವರು ಕಾಣಿಸುವುದಿಲ್ಲ, ಅವರ ಧ್ವನಿ ಮಾತ್ರ ಕೇಳಿಸುತ್ತದೆ. ಶಂಕರಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ನರೇಂದ್ರ. ನರೇಂದ್ರ, ಅರುಂಧತಿ ಹೇಗಿದ್ದಾಳೆ? ಪಾಪ, ನೀವು ಹೋದ್ಮೇಲೆ ಬಹಳ ಸರ್ಗೋಗ್ಬಿಟ್ಟಿದ್ದಾರೆ. ಮೊನ್ನೆ ನಿರ್ಮಾಪಕರು ರಿಕ್ವೆಸ್ಟ್ ಮಾಡಿದ್ರು ಅಂತ ಗೋಲಿಬಾರ್ ಅನ್ನೋ ಸಿನಿಮಾ ಪಾರ್ಟ್ ಮಾಡಿದ್ದಾರೆ. ಪಿಕ್ಚರ್ ತುಂಬಾ ಹಿಟ್ ಆಗ್ಬಿಟ್ಟಿದೆ ಗುರುವೆ. ಇತ್ತಾಗ್ದೆ ನರೇಂದ್ರ, ಆಕೆ ನಿಜವಾಗ್ಲೂ ಬಹಳ ಒಳ್ಳೆ ಕಲಾವಿದೆ. ಏನೇ ಸಾವು? ಏನ್ ಗುರುವೆ? ನರೇಂದ್ರಪ್ಪ, ನೀನು ಚಿಕ್ಕ ವಯಸ್ಸಿಗೆ ರೈಟ್ ಹೇಳ್ಬಿಡ್ತೀಯಾ? ರೈ ಬಿಡ್ತು ಅನ್ರಿ, ನಾನು ರೈಟ್ ಹೇಳಿಲ್ಲ. ದೇವೇಂದ್ರ ಜೊತೆ ಟ್ರಿಪ್ ಬಂದಿದ್ದೀನಿ. ನರೇಂದ್ರಪ್ಪ, ನನ್ ಜೋಡಿ ಉಮಾಶ್ರೀ ಯಾಗಿದ್ದಾಳೆ? ಹೇಗಿದ್ದಾಳ? ನೀವು ಕೈ ಬಿಟ್ಟಾಗ್ಬಿಟ್ಟು ರೈಟ್ ಹೇಳ್ಬಿಟ್ರಿ. ಅವಮ್ಮ ಉತ್ತರ ಕರ್ನಾಟಕ ಬಿದ್ದು ತುಂಬಾ ಫೇಮಸ್ ಆಗಿ 4 ಮನೆ ಮಾಡ್ಕೊಂಡ್ಬಿಟ್ಟವಳೆ. ಅಯ್ಯಪ್ಪ, ಕಂಡ್ರು ಮನೇನ ಲೂಟಿ ಮಾಡ್ಬಿಟ್ಟಾರು. ಯಾವಾಗ? ಒಳ್ಳೆ ಬಿಸಿ ಆಗಿದೆ ಮನೆಯ. ದಿನೇಶಣ್ಣ ಇಲ್ಲೇನ್ ಮಾಡ್ತಾ ಇದ್ಯಾ? ಭೂಲೋಕದಲ್ಲಿ ಎಲ್ಲರೂ ನಗಿಸ್ತಾ ಇದೆ. ಇಲ್ಬೋದು, ಇಲ್ಲೂ ನಗಿಸ್ತಾ ಇದ್ದೀನಿ. ಮುಸ್ರಿಯವರು. ಗುರುವೆ, ನಿಮ್ ಡೈಲಾಗ್ ನ ಕೇಳಿ ಎಷ್ಟು ವರ್ಷ ಆಗೋಯ್ತು. ಪಡವಾರಳ್ಳಿ ಪಾಂಡವರು ಕನೆಕ್ಷನ್ ಕಾಳಪ್ಪನ ಡೈಲಾಗ್ ನಂಗೆ ಮುದ್ರಿಸ್ಬಿಡು ಗುರುವೆ. ಹೇಳ್ತೀನಿ. ನಮ್ ಸಾವುಕಾರನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ನಮ್ ಸಾವುಕಾರರು ಅಂದ್ರೆ ಪಡವಾರಳ್ಳಿ ಅಂತ ನಮ್ ಸಾವುಕಾರರು. ಇಲ್ಲ, ಅವ್ರು ಓದಿದ್ದ ಮಾಡಿದ್ದ ಕಾನೂನು. ಅಂಥದ್ರಲ್ಲಿ ನಮ್ ಸಾವುಕಾರನ್ನ ಯಾರು ಅಂತ ಕೇಳೋದಕ್ಕೆ ಒಂದ್ 3rd ಕ್ಲಾಸ್ ಸಂಕೇತ ಬಂದ್ಬಿಟ್ಟ. ಅದ್ಭುತ ಗುರುವೆ.
ದೇವಲೋಕ ಜನ ನೀವು ಬಹಳ ಛತ್ರಿಗಳು. ನಮ್ಮ ಕಲಾವಿದರನ್ನೆಲ್ಲ ಎತ್ತಾಕೊಂಡ್ಬಂದು ನಮ್ಮನ್ನ ಹೊಟ್ಟೆ ಉಳಿಸಿ ಬೇಜಾನ್ ಮಜಾ ತಗೊಂತಾ ಇದ್ರಲ್ಲ. ಅಲ್ಲ ಯಾವತ್ತೂ ಭೂಲೋಕದಲ್ಲಿ ಎಲ್ಲಾ ಕಲಾವಿದರು ಒಟ್ಟಿಗೆ ಸಾಧ್ಯನೇ ಇಲ್ಲ. ಅಂತದ್ದು ಹೆಂಗಿದಾರೆ ಇಲ್ಲಿ? ಕಲೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಕಲಾವಿದರೆಲ್ಲರೂ ಕಲಾದೇವಿಯ ಮುದ್ದಿನ ಮಕ್ಕಳೇ. ಅವರು ಏನೇ ತಪ್ಪು ಮಾಡಿದರೂ ಕ್ಷಮಿಸಿ ಈ ಲೋಕಕ್ಕೆ ಕರೆಸಿಕೊಳ್ಳಬೇಕೆಂಬುದೇ ಕಲಾದೇವಿಯ ಪ್ರಾರ್ಥನೆ. ಹಾಗಾಗಿ ಅವರೆಲ್ಲರೂ ಈ ಲೋಕದಲ್ಲೇ ಇದ್ದಾರೆ ನರೇಂದ್ರ. ಅದ್ಭುತ. ರಾಜಕೀಯ ಅಲ್ಲಿರೋ ಸ್ವರ್ಗ, ಭೂಲೋಕದಲ್ಲೂ ಈ ಸ್ವರ್ಗದಂಗೆ ಇದ್ದು ಬಿಟ್ರೆ ನಮ್ಮ ಲೋಕ ಅನ್ನೋ ಸ್ವರ್ಗ. ಬನ್ನಿ ಹೋಗೋಣ. ಬನ್ನಿ ಮಾನವ. ಅಯ್ಯಯ್ಯೋ, ಯಾಕ್ರಮ್ಮ ನಗ್ತಾ ಇದ್ರ? ಎಡವುದೇ ಅಂತನ? ಎಡವೇದ್ ಮನುಷ್ಯನೇ ಮುಂದಕ್ಕೆ ನೆಟ್ಗಾಗೋದು. ಮಾನವ, ಈಕೆ ಅದಮ್ಕೋ ಸುಮ್ಮನೆರಯ್ಯ. ಈ ಅಮ್ಮ ರಂಬೆ ಅಂತ ನಂಗೆ ಗೊತ್ತಿಲ್ವೇ? ಇನ್ ಈ ಅಮ್ಮನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಯಾಕೆಂದ್ರೆ ಈ ಅಮ್ಮನ ಹೆಸರು ನಾವು ಇಡಬಾರ ಜಾಗಕ್ಕೆಲ್ಲ ಇಟ್ಬಿಟ್ಟವ್ರೆ. ಥಿಯೇಟರ್ ನೋಡಿದ್ರು ಊರ್ವಶಿ, ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದ್ರು ಊರ್ವಶಿ, ಬ್ಯೂಟಿ ಪಾರ್ಲರ್ ನೋಡಿದ್ರು ಊರ್ವಶಿ, ಇನ್ನು ಏನೇನಕ್ಕೂ ಇಟ್ಬಿಟ್ಟಾರ್ ಬಿಡು. ಇನ್ನು ಈಕೆ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ಈಕೆ ನಮ್ಮ ಅಜ್ಜಿ. ಏನು? ನಾನ್ ಅಜ್ಜಿನೇ? ಅಜ್ಜಿ ಅಲ್ದೆ ಏನು ಎಳೆ ತಾಟಿಲಿಂಗ್ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಹಿಸ್ಟ್ರಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಪಾಪ ವಿಶ್ವಾಮಿತ್ರ ಅಂಬೋ ಅಂತ ತಪಸ್ ಮಾಡ್ತಿದ್ರೆ ಅವನ ಮುಂದೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿ ಅವನ ಮೂಡ್ ಔಟ್ ಮಾಡಿ ಅವನ ರೇಪ್ ಆಗ್ಬಿಟ್ಟೆ. ಅವನು ಹುಟ್ಟಿದ್ದು ಶಕುಂತ್ಲೆ. ಆ ಶಕುಂತ್ಲೆನ ದುಷ್ಯಂತ ಡೌಡ್ಕೊಂಡು ಮದುವೆ ಆಗ್ಬಿಟ್ಟೆ. ಅವನು ಹುಟ್ಟಿದ್ದು ಭರತ. ಭರತ ಯಾರು? ನಮ್ಮ ಆದಿಪುರುಷ. ನಾನು ಹುಟ್ಟಿದ್ದು ಭರತ ಖಂಡದಲ್ಲಿ. ಅಂದ್ಮೇಲೆ ನಾನ್ ನಿನ್ ಮೊಮ್ಮಗ ಅಲ್ವೇ? ನೀನ್ ನಮ್ಮ ಅಜ್ಜಿ ಅಲ್ವೇ? ನಾನು ಭೂಲೋಕ ಬಿಟ್ಟು ಬಂದ ಮೇಲೆ ಇಷ್ಟೆಲ್ಲ ಕಥೆ ನಡೆಯುತ್ತೆ. ಬಹಳ ಒಳ್ಳೇದಾಯ್ತು ನೀನ್ ಬೇಗ ಬಂದಿದ್ದು. ಇಲ್ಲ ನಿನ್ನೂ ಹಾಳು ಮಾಡ್ಬಿಟ್ಟಿರೋರು. ನಾನೇನು ಮಾಡಲಿ ಮಾನವ? ದೇವೇಂದ್ರನ ಆಜ್ಞೆಯಂತೆ ನಡೆಯಲೇಬೇಕಲ್ಲವೇ? ಆ ದೇವೇಂದ್ರ ಯಾತ್ರ ಸೀಮೆ ದೊಡ್ಡ ಮನುಷ್ಯ ಅಂತ ಅವ್ನ್ ಮಾತು ಕೇಳಕ್ ಹೋದಿ. ಅವನು ಕೆಟ್ಟ ನನ್ ಮಗನೇ ಅಮ್ಮ. ನರೇಂದ್ರ, ನನ್ನನ್ನು ಕುರಿತು ಏನೋ ಮಾತನಾಡುತ್ತಿರುವಂತಿದೆ. ಏನಿಲ್ಲ, ನಾನು ನಮ್ಮ ಅಜ್ಜಿ ಕಷ್ಟ ಸುಖ ಮಾತಾಡ್ಕೊಂತಿದ್ವಿ. ಅದನ್ನೇ ಮನುಷ್ಯರು ಬುದ್ಧಿ ದಾರಿ ಬಿಡು. ದೇವಲೋಕವನ್ನೆಲ್ಲ ನೋಡಿದೆಯಾ? ನೋಡ್ದೆ ಗುರುವೆ, ಅದ್ಭುತವಾಗಿತ್ತು. ಜೀವನದಲ್ಲಿ ಯಾವ ಪಾಪವನ್ನು ಮಾಡದೇ ಇದ್ದವರು ಬಂದು ಸುಖ ಅನುಭವಿಸುವಂತ ಲೋಕ ಇದು. ಗ್ಯಾರಂಟಿ. ಈ ಪಾಪ ಮಾಡಿದವರು ಘನ ಘೋರ ಶಿಕ್ಷೆಯನ್ನು ಅನುಭವಿಸುವಂತ ಲೋಕ ನರಕ ಲೋಕ. ಅದನ್ನು ನೋಡಬೇಕೇನು? ಇದನ್ನ ನೋಡಿದ್ಮೇಲೆ ಅದನ್ನ ನೋಡದೆ ಇರಕ್ಕಾಗತ್ತಾ? ಬರ್ರಿ ಹೋಗೋಣ. ಗಂಧರ್ವ, ದೇವೇಂದ್ರ, ಮಾನವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಬಾ. ಆಗಲಿ ಪ್ರಭು. ಗುರುವೆ, ಈ ನನ್ ಮಗ ವಾಚ್ಮ್ಯಾನ್ ಸರಿ ಇಲ್ಲ. ಅವಾಗ್ಲಿಂದ ಓಡಾಡಿಸ್ತಾನೆ ಹೊರತು ಒಂದು ಅರ್ಧ ಕಾಫಿ ಕೊಡಿಸಿಲ್ಲ. ಅರ್ಥವಾಯ್ತು ಪ್ರಭು. ಬನ್ನಿ ಮಾನವ, ಬಾರ ಹೋಗೋಣ. ಮೇನಕೆ, ಏನೇ ಅದು? ನಮ್ಮ ಸಿನಿಮಾಲಿ ವಿಲನ್ 10 ಇದ್ದಂಗಿದೆ. ಇದೇ ನರಕಲೋಕ. ಏನೇ ಅಂದ್ರೆ ಕಬ್ಬು ವಾಸನಪ್ಪ, ಫೆನೈಲ್ ಆಗಿ ವಾಶ್ ಮಾಡಕ್ಕೆ ಹೇಳಿ. ಯಾವ್ದು ಕರಿಶಿಲೆ ಇದು? ಯಾರ ಯಾವನು? ಇವನು ಯಮಕಿಂಕರ. ಅಲ್ಕ ನನ್ನ ಮಗ. ನಮ್ಮ ಊರ್ ಜಾತ್ರೆಯಲ್ಲಿ ಎಮ್ಮೆ ಕಡೆ ಇವನಿದ್ದ ನೋಡಿ. ಮಾನವ, ಇಲ್ಲಿ ನೋಡು, ಅಲ್ಲಿ ನೋಡು. ನೋಡಿದೆಯಾ ಈ ದೃಶ್ಯವನ್ನ? ಮಾನವರು ಸತ್ತ ಮೇಲೆ ಅವರ ಪಾಪ ಪುಣ್ಯಗಳ ವಿಂಗಡಣೆ ಮಾಡಿ ಪುಣ್ಯ ಮಾಡಿದವರು ನಮ್ಮ ಸ್ವರ್ಗ ಲೋಕಕ್ಕೆ ಬಂದು ಸರ್ವಸುಖ ಅನುಭವಿಸುತ್ತಾರೆ. ಪಾಪ ಮಾಡಿದವರು ಈ ನರಕ ಲೋಕಕ್ಕೆ ಬಂದು ಹಂತ ಹಂತವಾಗಿ ಚಿತ್ರಹಿಂಸೆ ಪಡೆಯುತ್ತಾರೆ. ನೋಡಿದೆಯಾ ಈ ಘೋರ ಭಯಂಕರ ದೃಶ್ಯವನ್ನ? ನೋಡ್ಬಿಟ್ಟೆ, ಕೈ ಕಾಲೆಲ್ಲ ವೈಬ್ರೇಷನ್ ಆಗ್ಬಿಟ್ಟಿದೆ. ಓ, ಅದಕ್ಕೆ ಯಾರು ಪಾಪ ಮಾಡಬಾರ್ದು. ಮಾಡಕ್ ಮುಂಚೆ ಸೀನಾ ಸರಿ ಜ್ಞಾಪಿಸ್ಕೊಂಡ್ಬಿಡ್ಬೇಕು. ನೋಡಿ, ಈ ಹೆಣ್ಣಿಗೆ ಬಾಸ್ ಇಲ್ಲ ನೋಡೋಣ. ಯಾರೀ ನರಾಧಮ? ಅಯ್ಯ, ಅಯ್ಯ, ಮುಂದೆ ಹೇಳಯ್ಯ. ಇವನು ಔಷಧ ಕಾರ್ಖಾನೆಯ ಮಾಲೀಕ ಅಯ್ಯ. ಇವನು ಮಾಡಿರುವ ಅಪರಾಧವಾದರೂ ಏನು? ಅಯ್ಯ, ಇವನು ಜೀವ ಕೊಡುವ ಔಷಧಗಳಿಗೆ ಕಲಬೆರಕೆ ಮಾಡಿದ್ದು ಸಾಲದೆ ಅಯ್ಯ, ಹಾಲಿನ ಪುಡಿಯನ್ನು ಕಲಬೆರಕೆ ಮಾಡಿ ಅಯ್ಯ, ಅನೇಕ ಮಕ್ಕಳ ಸಾವಿಗೆ ಕಾರಣನಾಗಿರುವ ಇವನು ಪರಮ ಪಾಪಿ ಅಯ್ಯ. ನಾನಲ್ಲಯ್ಯ. ಇವನು ತಯಾರಿಸಿದ ಔಷಧಿಯೊಂದಿಗೆ ಆ ಹಾಲಿನ ಪುಡಿಯನ್ನೆಲ್ಲ ಕೆಂಗೇರಿಯ ಗಬ್ಬೆ ನೀರಿನೊಂದಿಗೆ ಚೆನ್ನಾಗಿ ಕಲಿಸಿ ಇವನ ಬಾಯನ್ನು ಅಗಲಿಸಿ ಚೆನ್ನಾಗಿ ಕುಡಿಸಿಬಿಡಿ. ರೇ ಯಮಧರ್ಮರಾಯ, ಅಪರಾಧಿ ಒಂದು ಮಾತು ಕೇಳಿದಂಗೆ ಶಿಕ್ಷೆ ಕೊಡೋದು ಕಂಡಮ್ ಟು ಕೋರ್ಟ್ ಬಹಳ ಅನ್ಯಾಯ. ಯಮಹೋ ಯಮಹ, ನನ್ನ ನ್ಯಾಯವನ್ನು ಅನ್ಯಾಯವನ್ನು ಉಸಿರುತ್ತಿರುವ ಯಾವುದೀ ನರಕೊನ್ನಿ ಗಂಧರ್ವ? ಯಮರಾಜ ನಮೋ ನಮಃ. ಈತ ಮಾನವ, ಇಂದ್ರನ ಅತಿಥಿ. ಓ ಇಂದ್ರನ ಅತಿಥಿ. ಅಣ್ಣ ಯಮಣ್ಣ, ನಿನ್ನ ನೋಡಿದ್ರೆ ನಮ್ ತಾಯಣ್ಣ ಬಹಳ ಗೌರವ ನನಗೆ. ನನ್ನ ಒಬ್ಬನಿ ಅಲ್ಲ, ಭೂಲೋಕದಲ್ಲೂ ಅಷ್ಟೇ ಜನಗಳಿಗೆ ನಿನ್ನ ನೋಡಿದ್ರೆ ಪ್ರೀತಿ, ಅಭಿಮಾನ. ಆದ್ರೆ ನೀನ್ ಇಲ್ಲಿ ನಡೆಸ್ತಾ ಇದಿಲ್ಲ ದರ್ಬಾರು, ಅದನ್ನ ನೋಡ್ತಾ ಇದ್ರೆ ನನಗೆ ಬಹಳ ನಾಚಿಕೆ ಆಗ್ತಿದೆ. ಯಮಹೋ ಯಮಹ, ನಾನೇನು ತಪ್ಪು ಮಾಡಿದೆ? ಅಪರಾಧಿಗೆ ಶಿಕ್ಷೆ ಕೊಡಕ್ ಮುಂಚೆ ಯಾಕಯ್ಯ ತಪ್ಪು ಮಾಡ್ದೆ ಅಂತ ಅವ್ನ ಮಾತು ಕೇಳಬಾರ್ದೆ.
ನೋಡಿದ್ರ ಚಿತ್ರಗುಪ್ತರೇ, ಯುಗ ಯುಗಾಂತರಗಳಿಂದಲೂ ನೀವು ನಮ್ಮೊಂದಿಗಿರುವಿರಿ, ಬರೆಯುತ್ತಿರುವಿರಿ. ಸುಮ್ಮನೆ ಕೂದಲು ಬೆಳ್ಳಗಾಯಿತು ಅಷ್ಟೇ. ನರಕೀಟವೇ, ನೀನೇಕೆ ತಪ್ಪು ಮಾಡಿದೆ ಎಂಬುದನ್ನು ಬೊಗಳು. ಔಷಧಿ ಕಾರ್ಖಾನೆ ಲೈಸೆನ್ಸ್ ತಗೊಳ್ಳೋದಿಕ್ಕೆ ಮಂತ್ರಿಗಳಿಗೆ PA ಸಿಕ್ಕಾಪಟ್ಟೆ ಲಂಚ ಕೊಟ್ಟಿದ್ದೀನಿ ಸ್ವಾಮಿ. ನನ್ನ ಔಷಧಿ ರವಾನೆ ಮಾಡೋದಕ್ಕೂ ಡಾಕ್ಟರ್ಗಳಿಗೂ ಲಂಚ ಕೊಟ್ಟಿದ್ದೀನಿ. ಅನಿವಾರ್ಯ ಕಾರಣಗಳಿಂದ ಔಷಧಿಗಳಿಗೆ ಸ್ವಲ್ಪ ನಾನು ಕಲಬೆರಿಕೆ ಮಾಡೋ ಪ್ರಸಂಗ ಬಂತು. ದಯಮಾಡಿ ಕ್ಷಮಿಸಿ. ನೋಡಿದ್ರ, ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಮುಂಚೆ ಕೇಳ್ಬಿಟ್ಟು ಕೊಡ್ಬೇಕು ಅನ್ನೋದು. ಅಸಂಭವ. ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಎಳೆದೊಯ್ಯಿರಿ ಈ ನರಕೀಟವನ್ನು. ನರಾಧಮ, ಸರಿಯಾಗಿ ನಿಂತುಕೊಳ್ಳೋ. ಹೆಂಗ್ ನಿಂತ್ಕೊಳ್ಳೋದು? ಒಳಗಡೆ ಇರೋ ರಮ್ಮು ರಂಬೆ ತರ ಕುಣಿಸ್ತಾ ಇದೆ. ರಮ್ಮು ಹಾಗಂದರೇನು? ಅದು ದೇವಲೋಕದಲ್ಲಿ ಸೋಮರಸ ಇದೆಯಲ್ಲ, ಹಾಗೆ ಭೂಲೋಕದಲ್ಲಿ ಇದು ಗಬ್ಬು ರಸ. ಅದಕ್ಕೆ ಈ ದುರ್ವಾಸನೆ. ದುರ್ಮಾರ್ಗಿ, ಪಾಪವೊಂದನ್ನುಳಿದು ಇಲ್ಲಿಗೆ ಮತ್ತೇನನ್ನು ತರಬಾರದು ಎಂದು ತಿಳಿಯದೋ ನಿನಗೆ? ನನ್ ಕೊನೆ ಆಸೆ ಏನು ಅಂತ ನಮ್ಮವರೆಲ್ಲ ಕೇಳಿ ಒಂದ್ ಫುಲ್ ಬೆಡ್ಲು ಕೂಡ್ಸಿ ನನ್ ಕ್ವಾರ್ಟರ್ ಪಾರ್ಸಲ್ ಮಾಡ್ಕೊಟ್ಟವ್ರ. ಚಿತ್ರಗುಪ್ತರೇ, ಅಯ್ಯ 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 ಆ, ಅಯ್ಯ ಮುಂದೆ ಹೇಳಯ್ಯ. ಅಯ್ಯ, ಈತನ ಗಬ್ಬರಸವನ್ನು ಕುಡಿದು 3 ಜನರನ್ನು ವಿವಾಹವಾಗಿ ಅವರನ್ನು ಅಮಾನುಷವಾಗಿ ಕೊಂದು 4ನೇವಳನ್ನು ವಿವಾಹವಾಗಿ ಅವಳನ್ನು ಕೊಂದು ಇಲ್ಲಿಗೆ ಬಂದಿದ್ದಾನೆ ಅಯ್ಯ. ದುರ್ಮಾರ್ಗಿ, ಇವನನ್ನು ಒಂದು ಹಾಳು ಬಾವಿಯಲ್ಲಿ ಗಬ್ಬರಸವನ್ನು ತುಂಬಿಸಿ ಇವನನ್ನು ಮುಳುಗಿಸಿ ಚಿತ್ರಹಿಂಸೆಗೆ ಗುರಿ ಮಾಡಿ. ಸ್ವಾಮಿ, ಸ್ವಲ್ಪ ಅದುಮ್ಕೊಂಡು ಸುಮ್ಮನೆ ಇರ್ತೀರಾ? ಮನುಷ್ಯರು ಏನ್ ಮಾಡಿದ್ರು ತಪ್ಪು ಅಂತಿರಲ್ಲ, ದೇವತೆಗಳು ನೀವು ತಪ್ಪೇ ಮಾಡಲ್ವಾ? ಅಯ್ಯ ಅಯ್ಯ, ಮುಂದೆ ಹೇಳಯ್ಯ. ಇವನನ್ನು ಮಾತನಾಡಲು ಹೀಗೆಯೇ ಬಿಟ್ಟರೆ ನಮ್ಮ ಯಮಲೋಕದ ಮಾನ ಮರ್ಯಾದೆಗಳೆಲ್ಲವನ್ನು ನೀರಿಲ್ಲದೆ ತೊಳೆದು ಬಿಡುವರು. ನರಕಿಟವೇ, ನರೇಂದ್ರ, ಈಗಲಾದರೂ ನನ್ನನ್ನು ದೇವೇಂದ್ರನೆಂದು ನಂಬುವೆಯಾ? ನಮ್ ತಾಯಾಣಿಗೂ ನಂಬ್ತೀನಿ ತಂದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಬದುಕಿರೋ ಕಾಲದಲ್ಲಿ ಏನೇನ್ ನೋಡಕ್ ಸಾಧ್ಯ ಇಲ್ವೋ ಅದನ್ನೆಲ್ಲಾ ತೋರಿಸ್ಬಿಟ್ಟಿಯಲ್ಲ, ಥ್ಯಾಂಕ್ಸ್. ಹಾಗಿದ್ದು ಮತ್ತೆ ನಿನ್ನ ಪ್ರತೀಕಾರದ ಜ್ವಾಲೆಯಲ್ಲಿ ಬೆಂದು ಆ ನರಕಕ್ಕೆ ಹೋಗಲು ಇಷ್ಟಪಡುವೆಯಾ? ಹೌದು ನರೇಂದ್ರ, ಸತ್ಮೇಲೆ ತಾನೇ ಸ್ವರ್ಗ ನರಕ ಇಲ್ಲ. ನನಗೆ ನಿನ್ನ ಪದವಿಗಿಂತ ನನ್ನ ತಂದೆ ತಾಯಿ ತಂಗಿ ಕ್ಷೇಮನೇ ಮುಖ್ಯ. ಛೆ, ಈ ಮಾನವರ ಹೊಟ್ಟು ಗುಣವೇ ಹೀಗೆ. ಅದಕ್ಕೆ ಭೂಲೋಕ ಈ ರೀತಿ ಇರುವುದು. ವಿಶ್ವಾಸಘಾತಕ ಜನ. ಏನ್ರಿ ಕೈತೋ ಸವಾಲ್ ಆಗ್ತಾ ಇದ್ರಾ? ಈ ಭೂಲೋಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಳ್ಳೆಯವನ ಬದುಕೋದು ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದ್ರಾ? ನನ್ ವಿಚಾರ ಆಗ್ಬಿಡಿ. ನಿಮಗೆ ದಮ್ಮು ತಾಕತ್ತು ಅನ್ನೋದೇನಾದ್ರು ಇದ್ರೆ ಸಾಮಾನ್ಯ ಮನುಷ್ಯನಾಗಿ ಸಂಸಾರ ಸಮೇತನಾಗಿ ನ್ಯಾಯ ನೀತಿ ಧರ್ಮದಿಂದ ನಿನ್ನ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳದೆ 30 ದಿನಗಳು, ಕೇವಲ 1 ತಿಂಗಳ ಕಾಲ ಸಾಮಾನ್ಯ ಮನುಷ್ಯನಾಗಿ ಬಾಳ್ವೆ ಮಾಡಿ ತೋರಿಸು. ಆಗ ನಾನು ನನ್ನ ತಂದೆ ತಾಯಿ ತಂಗಿನೆಲ್ಲ ಬಿಟ್ಟು ನಿನ್ನ ಹಿಂದೆ ಬಂದು ನಿನ್ನ ಪದವಿನ ಉಳಿಸ್ಕೊಡ್ತೀನಿ. ಒಂದು ವೇಳೆ ಏನಾದ್ರು ಸೋತ್ರೆ ಉಳಿದ ಕಾಲ ನಿನ್ ಶಕ್ತಿನ ನನ್ನ ದಾರಿ ಎರೆದು ಕೊಡ್ತೀಯೋ? ಕೇವಲ 30 ದಿವಸ? ಆಯಿತು ನರೇಂದ್ರ. ಹಿಂಗಲ್ಲ, ಹಿಂಗೆ. ಹಾ